ಒಂಥರ ಭಯ ಆಗೋದು, ಅಲ್ಲಿ ಯಾರೋ ಕುತ್ಕೊಂಡಿದ್ದಾರೆ ಮರಣ ಬಾವಿ ಅಂತ ಎಲ್ಲ ಕೊಟ್ಟಿದ್ರು. ಸಖತ್ ಕಾಟನ ಆ ಹುಡುಗಿಯಿಂದಾನೇ ಇಷ್ಟೊಂದು ಜನ ಸಾವಾಗ್ತಾ ಇರೋದು. ನಾನು ಹೇಳಿರೋದು ಯಾವುದು ಕೂಡ ಫೇಕ್ ಅಲ್ಲ, ಇದು ರಿಯಲ್ ಆಗಿ ನಡೆದಿರುವಂತಹ ಘಟನೆ. ಹಾಯ್, ಹೆಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆಗೆ ಒಂದು ನಿಜವಾದ ಘಟನೆ, ನಾನು ನೋಡಿರುವಂತಹ, ನಾನು ಎಕ್ಸ್ಪೀರಿಯನ್ಸ್ ಮಾಡಿರುವಂತಹ ಒಂದು ಘಟನೆ ಬಗ್ಗೆ ನಿಮ್ಮ ಜೊತೆ ಶೇರ್ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಕುಮಟಾದಲ್ಲಿರುವಂತಹ ಒಂದು ಜಾಗ, ಅದು ಯಾವ ಜಾಗ ಅಂತ ಮೆನ್ಷನ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ, ಅದು ಮೆನ್ಷನ್ ಮಾಡಿದ್ರೆ ತಪ್ಪಾಗತ್ತೆ. ಸೊ ಕುಮಟಾದಲ್ಲಿರುವಂತಹ ಒಂದು ಜಾಗದಲ್ಲಿ ಒಂದು ಬಾವಿ ಇದೆ, ಈಗಲೂ ಕೂಡ ಇದೆ. ಈಗಲೂ ಜನ ಆ ಬಾವಿಯ ನೀರನ್ನು ಯೂಸ್ ಮಾಡ್ತಾರೆ. ನನ್ನ ಅಂದಾಜಿನ ಪ್ರಕಾರ 1978ನೇ ಇಸ್ವಿಯಲ್ಲಿ ಅಲ್ಲಿ ನಡಿಬಾರ್ದಂತಹ ಒಂದು ಘಟನೆ ನಡೆಯುತ್ತೆ. ಒಂದು ಪುಟ್ಟದಾದ ಒಂದು ಸಂಸಾರ ಅವ್ರ ಊರಿಂದ ಕುಮಟಾ ಪಟ್ಟಣಕ್ಕೆ ಒಂದು ಕೆಲಸಕ್ಕಂತ ಬಂದಿರ್ತಾರೆ. ಅವರು ಒಂದು ಸಂಸಾರದಲ್ಲಿ ಚೆನ್ನಾಗೇ ನಡೀತಾ ಇರುತ್ತೆ. ಆದರೆ ಅಲ್ಲಿ ಆ ಸಂಸಾರದಲ್ಲಿರುವಂತಹ ಒಂದು ಹುಡುಗಿ ಪ್ರೈಮರಿ ಅವ್ರ ಹೈಸ್ಕೂಲ್ ಹೋಗುವಾಗ ಅಂತ ಒಂದು ಸಂದರ್ಭದಲ್ಲಿ ಆ ಹುಡುಗಿಗೆ ಒಂದು ಸಹಜವಾಗಿ ಒಂದು ಹುಡುಗನ ಮೇಲೆ ಲವ್ ಆಗತ್ತೆ. ಆ ಲವ್ ವಿಷಯ ಮನೆಯಲ್ಲಿ ಗೊತ್ತಾದಾಗ ಆಕೆಗೆ ಆ ಮನೆಯವರು ಒಪ್ಪಲ್ಲ, ಆಕೆಗೆ ಬೈತಾರೆ. ಸೊ ಇದರಿಂದ ಆ ಹುಡುಗಿ ಏನು ಮಾಡ್ತಾಳೆ, ಮನೆಯಲ್ಲಿರುವಂತಹ ಪಕ್ಕದ ಬೀದಿಯಲ್ಲಿರುವಂತಹ ಒಂದು ಬಾವಿಗೆ ಬಂದು ಬೀಳ್ತಾಳೆ. ಆಕೆ ತನ್ನ ಪ್ರಾಣವನ್ನು ಕಳೆದುಕೊಳ್ತಾಳೆ. ಏನು ಈ ಒಂದು ಘಟನೆ 1978ರಲ್ಲಿ ನಡೆದಿರುತ್ತೆ. ಐ ಥಿಂಕ್ ನಮ್ಮ ಪೇರೆಂಟ್ಸ್ ಕೂಡ ಹೈಸ್ಕೂಲ್ ಪ್ರೈಮರಿ ಇದ್ರು ಅನಿಸುತ್ತೆ. ಆ ಒಂದು ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು. ಸೊ ಅವಾಗೇನು ಆ ಹುಡುಗಿ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದು ಆ ಬಾವಿಯಲ್ಲಿ, ಅವಾಗಿಂದ ಅಪ್ ಟು ಇವಾಗವರೆಗೂ 2024ವರೆಗೂ ಅಲ್ಲಿ ಒಂದಾದ್ಮೇಲೆ ಒಂದು ಪ್ರಾಣ ಹೋಗ್ತಾನೆ ಇದೆ. ಫಸ್ಟಿಗೆ ಆ ಹುಡುಗಿಯಲ್ಲಿ ಪ್ರಾಣವನ್ನು ಬಿಟ್ಟಿದ್ಲಲ್ಲ, ಅದಾದ್ಮೇಲೆ ನನ್ನ ಅಂದಾಜಿನ ಪ್ರಕಾರ ಒಂದು 12 ಜನ ಅಲ್ಲಿ ಪ್ರಾಣವನ್ನು ಕಳೆದುಕೊಂಡಿದ್ದಾಳೆ. ಅಲ್ಲಿ ಇರುವಂತಹ ಎಲ್ಲರೂ ಕೂಡ ಗಂಡ್ಮಕ್ಳೇ ಆಗಿರ್ತಾರೆ, ಬಾಯ್ಸೇ ಆಗಿರ್ತಾರೆ. ಈಗ ಕೂಡ ಆಗ್ತಾನೆ ಇದೆ. ಅದು ಏನಕ್ಕೆ ಆಗ್ತಾ ಇದೆ ಇದುವರೆಗೂ ಗೊತ್ತಿಲ್ಲ. ನಾವು ಚಿಕ್ಕ ವಯಸ್ಸಿನಲ್ಲಿರುವಾಗ ನಮಗದು ಗೊತ್ತಾಗ್ತಾ ಇರಲಿಲ್ಲ. ಏನು ಅದೇ ಬಾವಿಯಲ್ಲಿ ನಾವು ಅದನ್ನು ನೋಡಿದ್ರೂ ನಮಗದಷ್ಟು ಮೆಚುರಿಟಿ ಇರಲಿಲ್ಲ. ಅಲ್ಲೇ ಹೋಗಿ ಆಟ ಆಡ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಸೊ ಅದು ಯಾವಾಗ ನಾವು ಒಂದು ಪ್ರೈಮರಿ ಹೈಸ್ಕೂಲ್ ಬಂದ್ವಿ ಅಲ್ಲ, ಆವಾಗಲೂ ಇಂತಹ ಒಂದು ಘಟನೆ ನಡೀತಾನೆ ಇತ್ತು. ಆವಾಗ ಕಣ್ಣಿಂದ ನೋಡಿದಾಗ ನಮಗೆ ಭಯ ಆಗೋದು. ನಿಜ ಹೇಳ್ಬೇಕಂದ್ರೆ ಒಂಥರ ಈಗ ಅಮಾವಾಸ್ಯೆ ಎಲ್ಲ ಬಂದಾಗ ಎಲ್ಲ ಮನೇಲಿ ಹೇಳೋರು, ಅಲ್ಲಿ ಹೋಗಬೇಡ, ಬಾವಿ ಹತ್ರ ಹೋಗಬೇಡ, ಆಟ ಆಡಬೇಡ, ಆ ಕಡೆ ಹೋಗಬೇಡ ಅಂದರೆ 8 ಗಂಟೆ ನಂತರ ಅಂಗಡಿ ಸೈಡ್ ಹೋಗೋಕ್ಕೂ ನಮಗೆ ಭಯ ಆಗ್ತಿತ್ತು. ಅಲ್ಲಿ ಯಾರೋ ಕುತ್ಕೊಂಡಿದ್ದಾರೇನೋ, ನಮ್ಮನ್ನೇ ನೋಡ್ತಾ ಇದ್ದಾರೇನೋ, ಆ ಥರ ಎಲ್ಲ ಅನ್ಸೋದು. ಆ ಬಾವಿ ಸುತ್ತಲ ಹತ್ತೋದವ್ರು ಎಲ್ಲರೂ ಅಲ್ಲಿ ಕುತ್ಕೊಂಡಿದ್ದಾರೇನೋ, ಆ ಥರ ಎಲ್ಲ ಅನ್ಸೋದು ನಿಜ. ಆಮೇಲೆ ನಾವು ಈಗ ಇನ್ನು ಕಾಲೇಜ್ ಮೆಚುರಿಟಿ ಬಂದ ಮೇಲೂ ಕೂಡ ಈಗವರೆಗೂ 2024ವರೆಗೂ, ಈಗ ಲಾಸ್ಟ್ 2024ವರೆಗೂ ಮರಣ ಹೊಂತಾನೆ ಇದ್ದಾರೆ. ಅದರಲ್ಲಿ ನನಗೆ ಗೊತ್ತಿರೋರು ಕೂಡ ಇದ್ದಾರೆ. ನನಗೆ ಗೊತ್ತಿರೋರು ಐ ಥಿಂಕ್ 1 2 3 4 ಮೆಂಬರ್ಸ್. ಅವ್ರ ಜೊತೆ ನಾನು ಮಾತಾಡಿದ್ದೀನಿ, ಅವ್ರ ಜೊತೆ ಖುಷಿಯಾಗಿದ್ದೀನಿ. ಎಲ್ಲ ಕ್ಷಣಗಳನ್ನು ಕಳೆದಿರುವಂತಹ ವ್ಯಕ್ತಿಗಳು ಕೂಡ ಅಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅದೆಲ್ಲ ನೋಡಿದಾಗ ಒಂಥರ ಬೇಜಾರಾಗತ್ತೆ, ಭಯನೂ ಕೂಡ ಆಗತ್ತೆ. ಏನಕ್ಕಿದೆಲ್ಲ ಏನಾಗ್ತಾ ಇದೆ ಇಲ್ಲಿ ಅಂತ. ಮೊದಲಿಗೆ ಅಲ್ಲಿನ ಜನರು ಇದು ಯಾರು ಅಷ್ಟು ಸೀರಿಯಸ್ ಆಗಿ ತಗೊಳ್ತಾ ಇರಲಿಲ್ಲ. ಏನಿದು ಒಂದಾದ್ಮೇಲೆ ಒಂದು ಘಟನೆ ನಡೀತಾ ಹೋಯ್ತಲ್ಲ, ಆವಾಗ ಎಲ್ಲರೂ ಕೂಡ ಒಂದು ನಿರ್ಧಾರ ಮಾಡಿದ್ರು. ಏನು ಆ ಒಂದು ಬಾವಿಗೆ, ಇಷ್ಟು ದೊಡ್ಡ ಇದೆ ಬಾವಿ, ಸ್ಕ್ವೇರಲ್ಲಿ, ಅಲ್ಲಿ ಒಂದು ಇಷ್ಟೊಂದೆಲ್ಲ ಘಟನೆ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಕಬ್ಬಣದೇನು ಇರುತ್ತಲ್ಲ ಸರಪಳಿ, ಅದೆಲ್ಲ ಹಾಕಿದ್ದಾರೆ. ಅದೆಲ್ಲ ಹಾಕಿದ್ರೂ ಕೂಡ ಈಗ ಲಾಸ್ಟ್ ಮಂತಲ್ಲಿ ಒಂದು ಸಾವಲ್ಲ ಆಗಿದೆ. ಇದಾದ್ಮೇಲೂ ಪೇಪರಲ್ಲೂ ಕೂಡ ಬಂದಿದೆ, ಮರಣ ಬಾವಿ ಅಂತ ಎಲ್ಲ ಕೊಟ್ಟಿದ್ರು. ಸ್ವಲ್ಪ ಜನ ನೋಡಿರ್ಬೋದು, ನೋಡ್ದೇನೂ ಇರ್ಬೋದು. ಒಂದು ಬಾವಿ ಬಗ್ಗೆ ಪೇಪರಲ್ಲಿ ಬಂದಿದ್ದು. ಅದು ಪೇಪರಲ್ಲಿ ಬಂದಾಗ ನನಗೂ ಕೂಡ ಒಂಥರ ಬೇಜಾರು ಅನಿಸ್ತು. ಅಂದರೆ ನಾವಿರುವಂತಹ ಜಾಗದ ಬಗ್ಗೆ ಈ ಥರ ಬಂದಿದೆ ಅಂತ ಏನೂ ಮಾಡೋಕ್ಕಾಗಲ್ಲ. ಅಲ್ಲಿ ಇರುವಂತಹ ಘಟನೆ ಬಗ್ಗೆನೇ ಕೊಟ್ಟಿದ್ದಾರೆ. ಆದರೆ ಇನ್ನೊಂದು ಸ್ವಲ್ಪ ಜನ ಹೇಳೋದು ಏನಂತಂದರೆ, ನಾನು ಕೇಳಿದಾಗೆ ಒಂದು ಸ್ಟಾರ್ಟಿಂಗ್ ನಾನು ಹೇಳಿದ್ನಲ್ಲ, ಹುಡುಗಿ ಒಂದು ಪ್ರಾಣವನ್ನು ಕಳ್ಕೊಂಡಿದ್ಲು ಅಂತ.
ಆಕೆ ಪ್ರಾಣವನ್ನು ಕಳೆದುಕೊಂಡ ನಂತರ ಅದು ಹುಡುಗಿ ಅಲ್ವಾ, ಸೊ ಅದಕ್ಕೋಸ್ಕರ ಎಲ್ಲರ ಹುಡುಗರನ್ನೇ ಬಲಿ ತಗೊಳ್ತಾ ಇದ್ದಾಳೆ ಆಕೆ. ಅದಕ್ಕೆ ಯಾರು ಹುಡುಗಿರ್ದಲ್ಲಿ ಏನು ಸಾವಾಗಿಲ್ಲ, ಏನು ಫಸ್ಟ್ ಒಬ್ಳು ಬಿಟ್ಟರೆ ಉಳಿದವ್ರಿಗೆಲ್ಲ ಗಂಡು ಮಕ್ಕಳದೇ ಆಗ್ತಾ ಇದೆ, ಆಕೆನೇ ಇದನ್ನೆಲ್ಲ ಮಾಡ್ತಾ ಇದ್ದಾಳೆ, ಅವಳಿಂದಾನೇ ಇಷ್ಟೊಂದೆಲ್ಲ ಸಾವು ಆಗ್ತಾ ಇದೆ ಅಂತ ಕೆಲವೊಂದಿಷ್ಟು ಜನ ಮಾತಾಡ್ತಾರೆ. ಕೆಲವೊಂದಿಷ್ಟು ಜನ ಈಗ ಅದನ್ನು ನಂಬ್ತಾರೆ, ನಮ್ದೇನೂ ಇರಬಹುದು. ಇವಾಗಿನ ಕಾಲದಲ್ಲಿ ಯಾರು ದೆವ್ವ ಭೂತ ಹಾಗೆ ಹೀಗೆ ಯಾರು ನಂಬಲ್ಲ, ಕೆಲವೊಬ್ರು ಅದನ್ನು ನಂಬ್ತಾರೆ, ಗೊತ್ತಿಲ್ಲ ನನಗೆ. ಕೆಲವೊಂದಿಷ್ಟು ಜನ ಇಲ್ಲ, ಬಾಯಿ ಮಿಸ್ ಆಗಿ ಕಾಲು ತಪ್ಪು ಬಿದ್ದೋದ್ರು ಅಥವಾ ಡ್ರಿಂಕ್ಸ್ ಮಾಡಿ ಬಿದ್ದೋದ್ರು, ಆ ಥರ ಎಲ್ಲ ಮಾತಾಡ್ತಾರೆ. ನಿಜ ಗೊತ್ತಿಲ್ಲ ಏನು ಆಗ್ತಾ ಇದೆ ಅಂತ. ಇದುವರೆಗೂ ನನ್ನ ಅಂದಾಜಿನ ಪ್ರಕಾರ ಒಂದು 12 ಪೀಪಲ್ಸ್ ಅಲ್ಲಿ ಮರಣವನ್ನು ಹೊಂದಿದ್ದಾರೆ. ನಿಜಕ್ಕೂ ಭಯ ಆಗಲ್ಲ ಅಂತ ಅಲ್ಲ, ಏನಕ್ಕಂದರೆ ಕೆಲವೊಂದು ಘಟನೆ ನಾನು ಕಣ್ಣಿಂದ ತುಂಬ ಅಂತಂದರೆ ನೋಡಿದ್ದೀನಿ, ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಅಲ್ಲಿ ಏನು ಭಯ ಆಗೋದು, ಆ ಬಾವಿ ಹತ್ರ ಒಂಥರ ಅಂದರೆ ಆ ಬಾವಿ ನೀರು ಎಷ್ಟು ಸಿಹಿಯಾಗಿದೆ ಅಲ್ಲ, ಅಲ್ಲಿ ನಡೀತಾ ಇರುವಂತಹ ಒಂದು ಘಟನೆ ಅಷ್ಟೇ ಕಹಿಯಾಗಿದೆ. ಹುಡುಗಿನೇ ಬಲಿ ತಗೊಳ್ತಾ ಇದ್ದಾಳೆ ಅಷ್ಟೆಲ್ಲ ಜನ ಹುಡುಗರನ್ನ, ಅಥವಾ ಅದು ಏನು ಬೈ ಮಿಸ್ಟೇಕ್ ಅಂದರೆ ನೈಜವಾಗಿ ಆಗ್ತಾ ಇರೋದಾ ಅಂತ ಗೊತ್ತಿಲ್ಲ. ಇನ್ನೂ ಕೂಡ ಆ ಒಂದು ಸಾವಿಗೆ ಹೇಗಾಯಿತು ಏನಾಯಿತು ಅಂತ ಉತ್ತರ ಯಾರ ಹತ್ರನೂ ಇಲ್ಲ. ಅದೊಂದು ದೊಡ್ಡ ಯಕ್ಷ ಪ್ರಶ್ನೆಯಾಗೇ ಇದೆ, ಏನಾಗ್ತಾ ಇದೆ ಅಂತ. ನೆಕ್ಸ್ಟ್ ಈ ಥರ ಯಾವುದೇ ಘಟನೆ ಅಲ್ಲಿ ನಡೀದೇ ಇದ್ರೆ ಸಾಕು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಈಗ ಇಷ್ಟೊಂದು ನಾನು ಹೇಳಿರೋದು ಯಾವುದು ಕೂಡ ಫೇಕ್ ಅಲ್ಲ, ಇದು ರಿಯಲ್ ಆಗಿ ನಡೆದಿರುವಂತಹ ಘಟನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮತ್ತಷ್ಟು ಇಂಥ ವಿಡಿಯೋ ನಿಮಗೆ ನನ್ನ ಕಡೆಯಿಂದ ಬೇಕು ಅಂತಂದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನಾನು ಮಾಡಿರುವಂತಹ ಪ್ರತಿಯೊಂದು ವಿಡಿಯೋನೂ ಕೂಡ ನಿಮ್ಮ ಒಂದು ನೋಟಿಫಿಕೇಷನಲ್ಲಿ ಬರುತ್ತೆ, ಆಗ ನೀವು ನನ್ನ ವಿಡಿಯೋ ನೋಡ್ಬೋದು. ಪ್ಲೀಸ್ ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಇಂತಹ ಒಂದು ಹೆಚ್ಚಿನ ಕುತೂಹಲಕಾರಿಯಾದಂತಹ ಒಂದು ವಿಡಿಯೋನ ಮಾಡ್ತಾನೆ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಧನ್ಯವಾದ. ಲವ್ ಯು ಆಲ್, ಬಾಯ್.